ಲಾಕ್ ಕೂತಿದ್ಯಾ ಲಾಕ್ಗೆ ಅಂತ ಹೇಳೋ ನೋಡು ಲಾಕ್ ಕೂರ್ಸು ಎತ್ತು ಈಗ ಎತ್ತು ಮೇಲಕ್ಕೆ ಹಾಂ ಎತ್ತು. ಸೊ ನಾನು ಮಾಡೋ ಅಡುಗೆ ನಿಜವಾಗ್ಲೂ ತುಂಬ ಜನ ಇಷ್ಟಪಡ್ತಾಯಿದ್ರು. ಯಾಕಂದರೆ ನಾನು ಒಂದು 10 ಜನ ಇಲ್ಲ 5 ಜನ ಆಳುಗಳಿಗೆಲ್ಲ ಅಡುಗೆ ಮಾಡ್ತಾಯಿದ್ದೆ. ಹೊಲ್ದ ಹತ್ರ ಕೆಲಸ ಮಾಡೋರಿಗೆ ನಮ್ಮ ಕೆಲಸಕ್ಕೆ ಬರ್ತಾಯಿದ್ರು ಅವರೆಲ್ಲ. ಈರುಳ್ಳಿ ಕಟ್ ಮಾಡೋಕ್ಕೆ ಹೋಗಿ ಕೈಗೆ ಹಾಕೊಂಡೆ ಸರಿಯಾಗಿ. ಅಪ್ಪ ಬ್ಲಡ್ ಬರ್ತೈತೆ, ನೋವು ಆಗ್ತೈತೆ. ಜೊತೆಗೆ ಅಂದರೆ ಟೆರಾಕುಟ್ಟದಲ್ಲಿ ಪ್ರತಿ ಒಂದು ಐಟಮ್ಸ್ನೂ ಟೆರಾಕುಟ್ಟದಲ್ಲಿ ಮಾಡೋ ಥರ, ಅಂದರೆ ಮಣ್ಣಿಂದ ಸರ ಓಲೆ ಮಾಡ್ತಾಯಿದ್ದೀನಿ ಇವಾಗ. ಆಮೇಲೆ ಡಾಬಿಂದ ಹಿಡಿದು, ಆಮೇಲೆ ಕೈ ಬಳೆಯಿಂದ ಹಿಡಿದು, ಕಾಲು ಚೈನಿಂದ ಹಿಡಿದು, ಸೊ ಇದೆಲ್ಲ ಏನಾದರೂ ಮೂಗುತಿಯಿಂದ ಹಿಡಿದು ಎಲ್ಲನೂ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು. ಮತ್ತು ಮಣ್ಣಿಂದನೇ ಒಂದು ಇಂಡಸ್ಟ್ರಿ ಥರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಜೀವನದಲ್ಲೇ ಏನಾದರೂ ಗಟ್ಟಿ ನಿರ್ಧಾರ ಅಂತ ಏನಾದರೂ ಮಾಡಿದರೆ ದಯವಿಟ್ಟು ಹಿಂದೆ ಸರಿಬೇಡಿ. ಕಷ್ಟನೋ ಸುಖನೋ ಒಂದ್ಸರಿ ನೀರಿಗೆ ಇಳಿದ್ಬಿಟ್ಟು ಚಳಿನೋ ಗಾಳಿನೋ ಈಜಬೇಕು, ಇಲ್ಲ ಸಾಯಬೇಕು, ಇಲ್ಲ ಏನಾದರೂ ಒಂದು ಆ ಥರ 2 ಆಪ್ಷನ್ ಇರುತ್ತೆ. 2 ಆಪ್ಷನಲ್ಲಿ ಏನೋ ಒಂದು ಮಾಡಬೇಕು. ಅದಕ್ಕೆ ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 101ನೇ ದಿನದ ವ್ಲಾಗು. ಸೊ 100 ಡೇಸ್ ಕಂಪ್ಲೀಟ್ ಆಯಿತು ನಿನ್ನೆ ವ್ಲಾಗ್ಗೆ. ಸೊ 101ನೇ ದಿನದ ವ್ಲಾಗು. ಸೊ ಹಿಂಗೆ ಕಂಟಿನ್ಯೂಸ್ ವ್ಲಾಗ್ಗಳನ್ನ ನೋಡ್ತಾ ಇರಿ. ಸೊ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಗುಡಿಸಿದಾಯಿತು, ಮನೆನೂ ಒರೆಸ್ಬೇಕು. ಮತ್ತು ನೆನ್ನೆ ಇದು ಮಾಡಿರೋದು ಇನ್ನು ಅದನ್ನು ಎತ್ತಾಕಿಲ್ಲ ಕಸ. ಪಾತ್ರೆ ಅಂತೂ ಹಂಗೆ ಇದ್ದಾವೆ, ಈಗ ತೊಳಿಬೇಕು. ಮತ್ತು ಇನ್ನೂ ಒಂದು ಕೆಲಸ ಇದೆ ನೋಡಿ, ನೊಣ ಎಲ್ಲ ಆಡ್ತಾಯಿದೆ. ಯಾಕಂದರೆ ಉಪ್ಸಾರು ಖಾರ ವೇಸ್ಟ್ ಅಂತ ಬಿಸಾಕಿದ್ನಲ್ಲ, ಅದು ನೊಣ ಬರ್ತಾಯಿದ್ದಾವೆ. ಈ ಪಾತ್ರೆ ತೊಳಿಬೇಕು. ಮತ್ತು ಇನ್ನೊಂದು ವಿಷಯ ಅಂದರೆ ನನಗೆ APD ಸೆಂಟ್ರಲ್ಲಿ ಪರಿಚಯ ಆಗಿರೋವಂಥ ಒಬ್ಬ ತಮ್ಮ ಅಂತಲೇ ಹೇಳ್ಬೋದು. ನನಗೇನೋ ಒಂದು 5-6 ವರ್ಷ ಚಿಕ್ಕವನು. ಅವನು 2 ಇಯರ್ಸ್ ಆದಮೇಲೆ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾನೆ. ನಾನು ಗಾಡಿ ಟ್ರೈ ಮಾಡಬೇಕಂತೆ. ಅವನು ಈ ಥರ ಗಾಡಿ ತೊಗೋಬೇಕಂತೆ. ಅಕ್ಕ ನಾನು ಈ ಥರ ಗಾಡಿ ತೊಗೋಬೇಕು, ನನಗೂ ಹೊರಗಡೆ ಓಡಾಡಬೇಕು ನಿನ್ನ ಥರ ಅಂತ ನಾನು ನೋಡಿಬಿಟ್ಟು ಇದಾಗಿದೆ ಅವನಿಗೆ. ಸೊ ಇವಾಗ ಜ್ಞಾನೋದಯ ಆಗಿದೆ. 2 ಇಯರ್ಸ್ ಆದಮೇಲೆ ಜ್ಞಾನೋದಯ ಆಗಿಬಿಟ್ಟು ನಾನು ಹೊರಗಡೆ ಓಡಾಡಬೇಕು, ನಿಮ್ಮ ಥರನೇ ಇರಬೇಕು ಇಂಡಿಪೆಂಡೆಂಟಾಗಿ. ನನಗೂ ಮನೇಲೆ ಮಲಗಿ ಸಾಕಾಗ್ಬಿಟ್ಟಿದೆ 2 ಇಯರ್ಸಿಂದ ಅಂತ ಹೇಳ್ಬಿಟ್ಟು ಗಾಡಿ ತಗೊಳ್ಳೋಕ್ಕೆ ಒಂದು ಟ್ರೈ ಮಾಡ್ತಿದ್ದಾನೆ. ಅವ್ನ ಫ್ರೆಂಡ್ಸ್ ಕಡೆಯಿಂದ ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ನೋಡಿ ಆ ಥರ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅವ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಅದಕ್ಕೆ ಒಂದು ಸಾರಿ ಗಾಡಿ ಟ್ರೈಯಲ್ಲಿ ನೋಡೋಣ ಬರ್ತೀನಿ ಅಂತ ಹೇಳಿದ್ದೆ ಇವತ್ತು. ಸೊ ಅವ್ನು ಬರ್ತಿದ್ದಾನೆ. ಅವ್ನು ಬರೋಕ್ಕೆ ಮುಂಚೆ ಏನಾದರೂ ತುಂಬ ದಿನಗಳ ನಂತರ ಬರ್ತಾ ಇರೋದ್ರಿಂದ ನಾನ್ ವೆಜ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವನು ಪರಿಚಯ ಆಗಿ 2 ಇಯರ್ಸ್ ಆಯಿತು. APD ಸೆಂಟ್ರ್ ಅಂತ ಹೇಳಿದ್ನಲ್ಲ, ಆ ಸೆಂಟ್ರಿಂದ ಇಲ್ಲಿವರೆಗೂ ಯಾರು ಕಾಂಟ್ಯಾಕ್ಟೇ ಇಲ್ಲ ನನಗೆ. ಇದ್ದವರೆಲ್ಲ ಬಿಟ್ಟವರು ಮಧ್ಯದಲ್ಲೇ. ಬಟ್ ಇವನು ಮಾತ್ರ ಅಕ್ಕ ಅಂತ ಇಷ್ಟು ದಿನಗಳಿಂದ ನನಗೆ ಕಾಂಟ್ಯಾಕ್ಟಲ್ಲಿದ್ದಾನೆ. ಈ ದಿನ ಅನ್ನೋದಕ್ಕಿಂತ 2 ಇಯರ್ಸ್ ಆಯಿತು. ಸೊ ಅವತ್ತಿಂದ ಇವತ್ತವರೆಗೂ ನೋಡೋಕ್ಕೆ ಆಗಿಲ್ಲ. ಅವನು ಯಾವತ್ತು APD ಸೆಂಟ್ರಿಂದ ಹೋದ, ನಾನು ಬಂದೆ, ಬಿಟ್ಟರೆ ಇವತ್ತವರೆಗೂ ಮೀಟ್ ಆಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾನೆ. ಸೊ ಒಂದು ಖುಷಿ ಆಗ್ತಿದೆ. ಯಾಕಂದರೆ 2 ಇಯರ್ಸಿಂದ ಒಂದು ಬಾಂಧವ್ಯನ ಬೆಳೆಸ್ಕೊಬರೋದು ಅಷ್ಟು ಸುಲಭ ಅಲ್ಲ. ಮತ್ತು ಯಾವುದೇ ಒಂದು ಇದಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅಕ್ಕ ತಮ್ಮ ಸಂಬಂಧ ಆಗಿರ್ಬೋದು, ಅದೆಲ್ಲ ಯಾವ್ಯಾವ ಟೈಮ್ಗೂ ಅಲ್ಲಿಗೆ ಒಂದೊಂದು ಟೈಮ್ಗೆ ಕಟ್ಟಾಗ್ಬಿಡುತ್ತೆ. ಬಟ್ ಯಾರೋ ಗೊತ್ತಿದ್ದವರು ಪರಿಚಯ ಆಗಿ ತುಂಬ ವರ್ಷಗಳು ಉಳ್ಕೋತಾರೆ ಅಂದರೆ ಅದೊಂದು ಬಾಂಧವ್ಯ ಚೆನ್ನಾಗೇ ಇರುತ್ತೆ. ಅದಕ್ಕೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಹೋಗಿ ಚಿಕನ್ ತಗೊಂಡು ಬರೋಣ ಅಂತ ತಗೊಂಡು ಬಂದು ಅಡುಗೆ ಮಾಡೋಣ ಅವ್ನು ಬರೋಷ್ಟರಲ್ಲಿ ಅಂತ.
ಟೈಮ್ 10:30 ಆಯಿತು. ಗ್ಯಾಸ್ ಕ್ಲೀನ್ ಆಯಿತು, ಈ ಕಟ್ಟೆನೂ ಕ್ಲೀನ್ ಮಾಡಿದ್ದೀನಿ, ಮತ್ತು ಸಿಂಕು ಕ್ಲೀನ್ ಮಾಡಿದೆ, ಪಾತ್ರೆ ಕಂಪ್ಲೀಟ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಕೆಲಸ ಬ್ರಷ್ ಮಾಡಿಬಿಟ್ಟು ಚಿಕನ್ ತರಕ್ಕೆ ಹೋಗಬೇಕು. ಈಗ ನಾನು ಟಿಫನ್ ಮಾಡಿಲ್ಲ, ಹಾಲು ಕಾಯಿಸಿದ್ದೀನಿ, ನೋಡೋಣ ಒಂದು ಗ್ಲಾಸ್ ಹಾಲು ಕುಡಿತೀನಿ, ಇಲ್ಲ ಕಾಫಿ ಕುಡಿತೀನಿ, ಸ್ವಲ್ಪ ಕಾಫಿ ಪೌಡ್ರ್ ಹಾಕೋತೀನಿ, ಹಾಲು ಅಂದರೆ ಆಗೋಲ್ಲ. ಸೊ ಇವಾಗ ಮನೆ ಒರೆಸ್ಬೇಕು. ನೋಡಿ ಇಲ್ಲೆಲ್ಲ ತೇವಾಗ್ಬಿಟ್ಟಿದೆ ಪಾತ್ರೆ ತೊಳೆದು. ಸೊ ಇವಾಗ ಕಸ ಮತ್ತೆ ಗುಡಿಸ್ತಾ ಇದ್ದನು, ಮತ್ತೆಲ್ಲ ಕಸ ಅಂದ್ಬಿಟ್ಟಿತ್ತು, ಸಿಂಕೆಲ್ಲ ಕ್ಲೀನ್ ಮಾಡಿದ್ದೆವು, ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೆಲ್ಲ. ಸೊ ಈಗೇನು ಮಾಡಬೇಕು ಅಂದರೆ ಮನೆ ಒರೆಸಿ ಬ್ರಷ್ ಮಾಡಿ ಆಮೇಲೆ ಚಿಕನ್ ತರಕ್ಕೆ ಹೋಗ್ತೀವಿ. ಒಂದು ನಿಂಬೆಹಣ್ಣು, ಒಂದು ಸೌತೆಕಾಯಿ, ಒಂದು 100 ಗ್ರಾಮ್ ಅಷ್ಟು ಕಡಲೆ ಹಾಕೋಕ್ಕಾಗುತ್ತಾ? 100 ಗ್ರಾಮ್ ಕಡಲೆ ಹಾಕೋಕ್ಕಾಗುತ್ತಾ? ಹಾಂ, ಯಾಕೆಂದರೆ ಅದು ಜಾಸ್ತಿ ವೇಸ್ಟ್ ಆಗುತ್ತೆ. ನಾನು ಯಾವಾಗಾದ್ರು ನಾನ್ ವೆಜ್ಗೆ ಅಷ್ಟೇ ಯೂಸ್ ಮಾಡ್ತೀನಿ. ಇಲ್ಲ ಬೇಡ. ಶುಂಠಿ, ಹಾಂ, ಲವಂಗ ಒಂದು ಪ್ಯಾಕೆಟ್ ಕೊಡಿ. ಮಾಡ್ಕೊಂತೀನಿ 40 ಮಾಡು. ಇನ್ನೇನು ಬೇಕಕ್ಕ? 50 ಚಿಲ್ಲರೆ ಆಗೋದು 45. ಅಷ್ಟೇ. ಎಲ್ಲ ಹಾಕಿದ್ದೀರಾ? ಶುಂಠಿ ಹಾಕಿಲ್ಲ ಅನ್ಸುತ್ತೆ. ಶುಂಠಿ ಒಂದು ಕೊಟ್ಬಿಡಿ. ಹೊಡೆದಿದ್ದೀನಿ ಇವಾಗ. ಸೊ ಇವಾಗ ತುರಿಬೇಕು. ಆ್ಯಕ್ಚುಲಿ ಇದರಲ್ಲೇ ತುರಿಯೋದು ನಾನು, ಯಾಕಂದರೆ ಕೈಯಲ್ಲಿ ಹ್ಯಾಂಡ್ಲ್ ಮಾಡಿ ತುರಿಯೋಕ್ಕೆ ಈಸಿ ಆಗುತ್ತೆ ಇದು. ಸೊ ಇದನ್ನು ಇಟ್ಕೊತೀನಿ ಫಸ್ಟು. ಇದನ್ನ ಇಟ್ಕೊಂಡು ಆಮೇಲೆ ಒಂದು ತಟ್ಟೆ ತಗೋತೀನಿ. ಈ ಥರ ತುರಿಯೋದು, ಯಾಕಂದರೆ ನನಗೆ ಕೆಳಗಡೆ ಕೂತ್ಕೊಂಡು ತುರಿಯೋಕ್ಕಾಗಲ್ವಲ್ಲ. ಸೊ ಕೈಯಿಂದ ಹ್ಯಾಂಡ್ಲ್ ಮಾಡಿ ಈ ಥರ ತುರಿಯೋದು. ಚಿಕನ್ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಚಿಕನ್ ಸಾಂಬಾರಿಗೆ ಹೆಂಗೂ ಇವಾಗ ಸಾಂಬಾರು ಮಾಡಿಬಿಟ್ರೆ ಮತ್ತೆ ನಾಳೆ ಗಂಟೆ ಟೆನ್ಷನ್ ಇರೋಲ್ಲ, ಅದಕ್ಕೋಸ್ಕರ ಮಾಡೋದು. ಆದರೆ ಏನು ಅಂದರೆ ಸ್ವಲ್ಪ ತುರಿಯೋದಕ್ಕೆ ಕಷ್ಟ ಆಗುತ್ತೆ ನೋಡಿ. ಕೈಯಲ್ಲೇ ತುರಿಬೇಕಲ್ಲ, ಕೈ ಆಪ್ರೇಷನ್ ಆಗಿರೋದ್ರೆ ರೈಟ್ ಸೈಡ್ ಕೈ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪ್ರೆಷರ್ ಬಿಟ್ಟು ಬಿಟ್ಟು ತುರಿಬೇಕಾದ್ರೆ ಒಂದು ಸ್ವಲ್ಪ ಕೈ ನೋವಾಗುತ್ತೆ. ಖಾರಕ್ಕೆಲ್ಲ ರುಬ್ಬಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಈಗ ನೋಡ್ತಾ ಇರೋರು ತುಂಬ ಜನ ಕಮೆಂಟ್ಸ್ ಆಗ್ತಿದ್ದಾರೆ. ಸೊ ಎಲ್ಲರ ಜೀವನನೂ ಒಂದೊಂಥರ ಡಿಫ್ರೆಂಟ್ ಆಗಿದೆ. ನಿಜ ಹೇಳಬೇಕು ಅಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ ಇವಾಗ ಯೂಟ್ಯೂಬಲ್ಲಿ. ಎಲ್ಲರ ಲೈಫಲ್ಲೂ ಅವರು ಒಂದೊಂದು ಅನುಭವಗಳನ್ನ ಅನುಭವಿಸ್ತಾ, ಕಷ್ಟಗಳನ್ನ ನೋಡ್ತಾ ಬಂದಿರ್ತಾರೆ. ಅವ್ರು ಹಾಕೋ ಒಂದೊಂದು ಮೆಸೇಜು ನನಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಯಾಕಂದರೆ ನಾನು ಹಿಂಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ತುಂಬ ಜನ ತುಂಬ ಕಷ್ಟಗಳನ್ನ ಅನುಭವಿಸಿ ಬರ್ತಾ ಇದ್ದಾರೆ. ಸೊ ಅವ್ರವ್ರ ಲೈಫ್ ಸ್ಟೋರಿ ಹೇಳೋವಾಗ ನನಗೂ ಒಂಥರ ಒಂದು ಇನ್ಸ್ಪೈರ್ ಆಗ್ತೀನಿ ನಾನು. ಇಷ್ಟೆಲ್ಲ ಇದ್ರೂ ಇವರು ಬದುಕ್ತಿದ್ದಾರೆ, ಇವರು ನನಗಿನ್ನ ಏನು ಕಮ್ಮಿ ಅನುಭವಿಸಿಲ್ಲ ಅಂತ ಅನಿಸುತ್ತೆ. ಬಟ್ ಕೆಲವೊಮ್ಮೆ ಅವ್ರು ನನಗೆ ಹೇಳ್ತಾರೆ ಲಾಸ್ಟಲ್ಲಿ, ಇಷ್ಟೆಲ್ಲ ಕಷ್ಟಗಳಿದ್ರು ಎದುರಿಸಿ ಬದುಕ್ತಾ ಇದ್ದೀರಾ, ಗ್ರೇಟ್ ಅಂತ. ಸೊ ಅವಾಗೊಂದು ನನಗೆ ಇನ್ನೊಂದು ಸ್ವಲ್ಪ ಉರಿ ತುಂಬಿಸ್ದಂಗೆ ಆಗುತ್ತೆ. ಇಲ್ಲ ನನ್ನ ಲೈಫು ಚೆನ್ನಾಗಿ ತಗೊಂಡೋಗ್ತಾ ಇದ್ದೀನಿ, ಮುಂದೆ ಏನಾದರೂ ಒಂದು ಸಾಧನೆ ಹಂತಕ್ಕೆ ತಗೊಂಡೋಗ್ಬೇಕು, ಅದರಲ್ಲೂ ಟೆರಾಕೋಟದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಅದೇ ನನ್ನ ಸಾಧನೆ ಅಂತ ಹೇಳ್ಬೋದು. ಅಂದರೆ ಟೆರಾಕೋಟದಲ್ಲಿ ಪ್ರತಿ ಒಂದು ಐಟಮ್ಸ್ನೂ ಟೆರಾಕೋಟದಲ್ಲಿ ಮಾಡೋ ಥರ, ಅಂದರೆ ಮಣ್ಣಿಂದ ಸರ ಓಲೆ ಮಾಡ್ತಾ ಇದ್ದೀನಿ ಇವಾಗ.
ಆಮೇಲೆ ಡಾಬಿಂದ ಹಿಡಿದು, ಆಮೇಲೆ ಕೈ ಬಳೆಯಿಂದ ಹಿಡಿದು, ಕಾಲು ಚೈನಿಂದ ಹಿಡಿದು, ಸೊ ಇದೆಲ್ಲ ಏನಾದರೂ ಮೂಗುತಿಯಿಂದ ಹಿಡಿದು ಎಲ್ಲನೂ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು. ಮತ್ತು ಮಣ್ಣಿಂದನೇ ಒಂದು ಇಂಡಸ್ಟ್ರಿ ಥರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಆ ಆಸೆ ಯಾವಾಗ ನೆರವೇರುತ್ತೆ ಗೊತ್ತಿಲ್ಲ. ಬಟ್ ಆಸೆ ನೆರವೇರೋಕ್ಕೆ ನಾನು ಏನೆಲ್ಲ ಪ್ರಯತ್ನ ಮಾಡ್ಬೋದು, ನಾನೇನೆಲ್ಲ ಪರಿಶ್ರಮ ವಹಿಸ್ಬೋದು, ನಾನೇನೆಲ್ಲ ಶ್ರಮ ಪಡ್ಬೋದು ಅಂತ ಮಾತ್ರ ಯಾವತ್ತೂ ಅದನ್ನು ನಾನು ಬಿಡೋದಿಲ್ಲ. ಪ್ರಯತ್ನ ಪಡ್ತಾನೆ ಇರ್ತೀನಿ. ಸೊ ಲೈಫ್ ಸ್ಟೈಲ್ ಹಿಂಗೆ ನಿಭಾಯಿಸ್ತಾ ಈ ಗಾಯಗಳ ಜೊತೆ ಮತ್ತು ಈ ಕೆಲಸಗಳ ಜೊತೆ. ಸೊ ಇನ್ನೂ ಒಬ್ಬರು ಇಬ್ಬರು ಏನಾದರೂ ನಾನು ಟೆರಕುಟ್ಟಾಗೆ ಅಂತಲೇ ಕೆಲ್ಸಕ್ಕೆ ಇಟ್ಕೊಂಡು ಸೊ ಲೈಫ್ ಸ್ಟೈಲ್ನ ನಿಭಾಯಿಸ್ಬೇಕು. ಸೊ ನೆಕ್ಸ್ಟು ಅಂತ ಎಲ್ಲಿಗೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಸೊ ಲೈಫು ಯಾವಾಗ ಚೇಂಜ್ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನನ್ನ ಕೈ ಆಪ್ರೇಷನ್ ಆದಾಗ ನನ್ನ ಲೈಫ್ ಇಷ್ಟೇ, ನಾನು ಮತ್ತೆ ಬದುಕ್ತೀನಿ ಇರುವಂಥ ಡೌಟ್ ಆಗಿಬಿಟ್ಟಿತ್ತು ನನಗೆ. ಸೊ ಆ ಸಿಚುವೇಶನಿಂದ ಇವತ್ತು ಒಬ್ಬಳೇ ಲೈಫ್ ಲೀಡ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದೀನಿ. ಒಬ್ಬಳೇ ಲೈಫ್ನ ತಗೊಂಡೋಗ್ತಾ ಟೆರಕುಟ್ಟ ಜೊತೆಗೆ ನನ್ನ ನೋವನ್ನು ಮರಿತಾ ನೆಮ್ಮದಿಯಾಗಿ ಬದುಕೋ ಅಂತ ಒಂದು ಲೈಫ್ ಸ್ಟೈಲ್ನ ರೂಢಿಸ್ಕೊಂಡಿದ್ದೀನಿ. ಸೊ ಇದನ್ನ ಇನ್ನೂ ಮುಂದುವರ್ಸಿದ್ರೆ ಇನ್ನೂ ಚೆನ್ನಾಗಿ ತೊಗೊಂಡೋಗ್ತೀನಿ ಅಂತ ನನಗಂತೂ ಒಂದು ನಂಬಿಕೆ ಇದೆ. ಸೊ ದೇವರು ಕೈ ಹಿಡಿತಾನೆ ಅಂತ ನಂಬಿಕೆ ಕೂಡ ಇದೆ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಕಡಲೆ ಮತ್ತು ಚಕ್ಕೆ ಮತ್ತು ಲವಂಗ, ತೆಂಗಿನಕಾಯಿ, ಶುಂಠಿ, ಟೊಮೊಟೊ ಸ್ವಲ್ಪ ದಪ್ಪದಾಯಿತು, ಸಣ್ಣದಿರಲಿಲ್ಲ, ಅದಕ್ಕೆ ದಪ್ಪದಾಕ್ಬಿಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಗಸಗಸೆ ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಇವಾಗ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇಂಪಾರ್ಟೆಂಟು ಈರುಳ್ಳಿ ಬೆಳ್ಳುಳ್ಳಿನೇ ಹಾಕ್ಬೇಕು. ಇವಾಗ ಈರುಳ್ಳಿ ಕಟ್ ಮಾಡೋಕ್ಕೆ ಹೋಗಿ ಕೈಗೆ ಹಾಕೊಂಡೆ ಸರಿಯಾಗಿ. ಅಪ್ಪ ಬ್ಲಡ್ ಬರ್ತೈತೆ, ನೋವು ಆಗ್ತೈತೆ. ಜೊತೆಗೆ ಏನು ಗ್ರಾಚಾರ ನೆಟ್ಟಿಗಿಲ್ಲ ಅನ್ಸುತ್ತೆ ಒಂದೊಂದು ಸಾರಿ, ಏನು ಮಾಡೋಕ್ಕಾಗಲ್ಲ. ಸರಿಯಾಗಿ ಕೈಗೆ ಬಂತು ಬೆಳಗ್ಗೆನೆ. ಆ್ಯಕ್ಚುಲಿ ಇದನ್ನು ತಗೊಂಡು ಬಂದೆ, ಸುಟ್ಟಿರೋ ಗಾಯಕ್ಕೆ ಹಾಕ್ಬೇಕಂತೆ. ಸೊ ಇದು ಬೆಟರ್ ಅಂತ ಹೇಳಿದರು. ಮೆಗಾ ಇಲ್ಲ ಅಂತ ಸಿಗುತ್ತೆ, ಅದೇನೋ ಬೇಡ, ಇದನ್ನ ಹಾಕಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ತಗೊಂಡು ಬಂದಿದ್ದೀನಿ. ಬ್ಲಡ್ ಬರ್ತಾನೆ ಐತೆ. ಬೆಳ್ಳುಳ್ಳಿನ ಜೊತೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಹಾಕ್ತೀವಿ, ಮತ್ತು ಲಾಸ್ಟಿಗೆ ಧನಿಯಾ ಪುಡಿ ಹಾಕಿ ರುಬ್ಬೋದು. ಇದನ್ನ ಮೊದಲು ಫ್ರೈಗೆ ಹಾಕೋತೀನಿ. ಫ್ರೈಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ತೀನಿ ಅಷ್ಟೇ. ಆಯಿಲ್ ಹಾಕ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಎತ್ತಿ ಆರಾದಮೇಲೆ ರುಬ್ಬಬೇಕಾದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ರೆ ಮುಗೀತು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಪುದೀನ ಮತ್ತು ಕೊತ್ತಂಬರಿ ಎರಡು ಅಷ್ಟೇ. ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ರುಬ್ಬಕ್ಕೆ ಹಾಕೋದು ಆಯಿತು. ಖಾರ ರುಬ್ಬಕ್ಕೆ ರೆಡಿಯಾಗಿದೆ. ಮತ್ತು ಇದನ್ನು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಫ್ರೈ ಅಂದರೆ ಚಿಕನ್ ಫ್ರೈ ಮಾಡಿಬಿಟ್ಟು ಆಮೇಲೆ ಖಾರ ರುಬ್ಬಿದ ಒಳಗಡೆ ಹಾಕೋದು. ರುಬ್ಬೇಕು. ಇವಾಗ ಖಾರ ಹಾಕೋತೀನಿ ಇದೊಳಗೆ ಮಿಕ್ಸಿ ಬೌಲ್. ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟ. ಯಾಕೆ ಅಂದರೆ 7ನೇ ಕ್ಲಾಸಲ್ಲೇ ನಮ್ಮ ಅಮ್ಮ ತಗೊಂಡೋಗ್ಬಿಟ್ಟು ಅಡುಗೆ ಮನೆ ಮುಂದೆ ಹಾಕ್ಬಿಟ್ರು. ಆವಾಗಿಂದ ಕೈ ಮೈ ಸುಟ್ಕೊಂಡು ಅಡುಗೆ ಮಾಡಿ ಅಭ್ಯಾಸ ಆಗಿಬಿಟ್ಟು ಅಡುಗೆ ಟೇಸ್ಟಿಯಾಗಿ ಮಾಡಬೇಕು, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿ ತಿನ್ನಬೇಕು ಅನ್ನೋದೊಂದು ನನ್ನ ಉದ್ದೇಶ. ಬಟ್ ನನಗೆ ತುಂಬ ಇಷ್ಟ. ಏನಂದರೆ ನಾನ್ ವೆಜ್ಜಸ್ ಎಲ್ಲ ಮಾಡ್ತೀನಿ, ಬಟ್ ತಿನ್ನೋದು ಕಮ್ಮಿನೇ. ಬಟ್ ಇಷ್ಟ ಏನು ಅಂದರೆ ನಾನೇ ಮಾಡಿಬಿಟ್ಟು ತಿನ್ನಬೇಕು ಅಂತ. ಅದೇನೋ ಗೊತ್ತಿಲ್ಲ. 4 ವರ್ಷ ಬೆಡ್ ಮೇಲೆ ಮಲಗಿರ್ತಿದ್ನಲ್ಲ. ಲೈಫ್ ಇಷ್ಟೇನಾ, ನಾನು ಯಾವಾಗ ಮಾಡ್ಕೊಂಡು ತಿಂತೀನಿ ನಾನು ಅಡುಗೆ ಊಟನ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಬೇರೆಯವ್ರ ಕೈಯಲ್ಲಿ ತಿನ್ನೋಕೆ ಒಂಥರ ಬೇಜಾರು ಅನ್ಸೋದು. ಯಾಕಂದರೆ ಕೆಲವೊಂದು ಐಟಮ್ಸು ನಮ್ಗೆ ಇಷ್ಟ ಇಲ್ದಿರೋದೆಲ್ಲ ಅಡುಗೆಗೆ ಹಾಕ್ಬಿಡ್ತಾಯಿದ್ರಾ. ಸೊ ನಂಗೆ ಇಷ್ಟ ಇಲ್ದಿರೋದೆಲ್ಲ ಹಾಕಿದ್ರೆ ನಂಗೆ ತಿನ್ನೋಕ್ಕೆ ಒಂಥರ ಅನಿಸ್ತಾಯಿತ್ತು. ಸೊ ನಮ್ಮ ಕೈ ಟೇಸ್ಟೇ ಬೇರೆ ಇರುತ್ತೆ, ಅವ್ರ ಕೈ ಟೇಸ್ಟೇ ಬೇರೆ ಇರುತ್ತೆ. ಸೊ ಇವತ್ತು ನಾನು ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಚಾನ್ಸ್ ಸಿಕ್ಕಿದೆ ನನಗೆ. ಸೊ ತುಂಬ ಥ್ಯಾಂಕ್ಸ್ ದೇವ್ರಿಗೆ ಹೇಳಬೇಕು. ಸೊ ನಾನು ಮಾಡೋ ಅಡುಗೆ ನಿಜವಾಗ್ಲೂ ತುಂಬ ಜನ ಇಷ್ಟಪಡ್ತಾಯಿದ್ರು. ಯಾಕಂದರೆ ನಾನು ಒಂದು 10 ಜನ ಇಲ್ಲ 5 ಜನ ಆಳುಗಳಿಗೆಲ್ಲ ಅಡುಗೆ ಮಾಡ್ತಾಯಿದ್ದೆ. ಹೊಲ್ದ ಹತ್ರ ಕೆಲಸ ಮಾಡೋರಿಗೆ, ನಮ್ಮ ಕೆಲಸಕ್ಕೆ ಬರ್ತಾಯಿದ್ರು ಅವರೆಲ್ಲ. ಸೊ ಅವಾಗೆಲ್ಲ ತುಂಬ ಜನಕ್ಕೆ ಅಡುಗೆ ಮಾಡಾಕಿದ್ದೀನಿ. ಇವತ್ತು ನೆನೆಸ್ಕೊತಾರೆ ನನ್ನನ್ನು ನಮ್ಮ ಊರ ಕಡೆ ಹೋದಾಗೆಲ್ಲ. ನನ್ನ ಕೈಲಿ ಯಾರ್ಯಾರು ಊಟ ತಿಂದಿದ್ರು ಅವರೆಲ್ಲ ನಿಜವಾಗ್ಲೂ ಇವತ್ತು ಹೇಳ್ತಾರೆ, ಅವತ್ತೆಲ್ಲ ಅಡುಗೆ ಮಾಡಾಕ್ತಾಯಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು. ಅವತ್ತು ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡಾಕ್ತಾ ಇರೋಳು ನಾನು. ಇವತ್ತು ನನಗೆ ನಾನು ಮಾಡ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿ ಬಂದಿದೆ. ಸೊ ನೋಡಿ, ಜೀವನ ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇರೋ ಅಷ್ಟು ದಿನ ಏನೋ ನೆಮ್ಮದಿಯಾಗಿದ್ದೀನಿ ಅಂತನಾದರೂ ಮನ್ಸಲ್ಲಿ ಅಂದ್ಕೊಂಡು ನಮ್ಮ ಜೀವನನ ಮುಗಿಸ್ಕೋಬೇಕಷ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ. ಇರೋ ಅಷ್ಟು ದಿನ ಲೈಫ್ನ ತಗೊಂಡೋಗ್ಬೇಕು. ಸೊ ಬಲವಂತವಾಗಿ ಏನೂ ಪಡ್ಕೊಳಕ್ಕಾಗಲ್ಲ, ಹಾಗೆ ಬಲವಂತವಾಗಿ ಬದುಕೋಕ್ಕೂ ಆಗಲ್ಲ. ಸೊ ಹಂಗಂತ ಜೀವನ ಕಳ್ಕೊಳ್ಳಿ ಅಂತ ಅಲ್ಲ,
ಬಟ್ ಇರೋ ಅಷ್ಟು ದಿನ ಧೈರ್ಯವಾಗಿ ಬದುಕ್ತೀನಿ ಅಂತ ಧೈರ್ಯ ಮಾಡ್ಕೊಳ್ಳಿ. ಏನೋ ಒಂದು ಆಗುತ್ತೆ ಮುಂದಕ್ಕೆ ಅಷ್ಟೇ. ಬಟ್ ಏನು ಅಂದರೆ ಕೋಪದಲ್ಲಿರುವಾಗ ಯಾವುದೇ ಡಿಸಿಷನ್ ತಗೋಬೇಡಿ, ದುಃಖದಲ್ಲಿರುವಾಗೂ ಡಿಸಿಷನ್ ಮಾಡಬೇಡಿ. ಸೊ ಆ ಟೈಮಲ್ಲಿ ಡಿಸಿಷನ್ ಮಾಡಿದ್ರೆ ಲೈಫು ಸ್ಪಾಯ್ಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಖಾರ ರುಬ್ಬಿದ್ದೀನಿ. ಜೀವನದಲ್ಲಿ ಏನಾದರೂ ಗಟ್ಟಿ ನಿರ್ಧಾರ ಅಂತ ಏನಾದರೂ ಮಾಡಿದರೆ ದಯವಿಟ್ಟು ಹಿಂದೆ ಸರಿಬೇಡಿ. ಕಷ್ಟನೋ ಸುಖನೋ ಒಂದ್ಸರಿ ನೀರಿಗೆ ಇಳಿದ್ಬಿಟ್ಟು ಚಳಿನೋ ಗಾಳಿನೋ ಈಜಬೇಕು, ಇಲ್ಲ ಸಾಯಬೇಕು, ಇಲ್ಲ ಏನಾದರೂ ಒಂದು ಆ ಥರ 2 ಆಪ್ಷನ್ ಇರುತ್ತೆ. 2 ಆಪ್ಷನಲ್ಲಿ ಏನೋ ಒಂದು ಮಾಡಬೇಕು. ಅದಕ್ಕೆ ಗಟ್ಟಿಯಾಗಿ ಏನಾದರೂ ಆಗದೆ ಅಂತ ಹೇಳ್ಬಿಟ್ಟು ಈಜ್ಬಿಟ್ಟು ದಡ ಸೇರ್ಬಿಡ್ಬೇಕು. ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂದರೆ ಸತ್ತೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಆ ಥರ ಸಾಯೋದು ಬೇಡ. ಈಜಿ ದಡ ಸೇರ್ತೀನಿ ಅಂತ ಒಂದು ನಂಬಿಕೆ ಇಟ್ಕೊಳ್ಳಿ. ಮುಂದೆ ಅದು ಗಟ್ಟಿಯಾಗಿ ನಿರ್ಧಾರ ಆಗುತ್ತೆ ಲೈಫ್ ಏನೋ ಒಂದು. ಕಸ್ತೂರಿ ಮೇಥಿ ಹಾಕಿದ್ದೀನಿ. ಸೊ ಇವಾಗ ಕೂಗಬೇಕಿದು, ಹೋಗಿಟ್ಬಿಡೋಣ. ಮುದ್ದೆಗಿಟ್ಟಿದ್ದೀನಿ. ಸಾಂಬಾರು ಕೂಗಿದೆ, ಬಟ್ ಯಾಕೋ ಗೊತ್ತಿಲ್ಲ ಮೇಲೆಲ್ಲ ಸೋರ್ಬಿಟ್ಟಿದೆ. ರೈಸ್ ರೆಡಿ ಆಯಿತು. ಏನಾಗೈತೆ? ನನ್ನ ಸೈಜ್ಗೂ ನಿನ್ನ ಸೈಜ್ಗೂ ಒಂದೇನಾ? ನೋಡು, ನಿನ್ನ ಗಾಯದಿಂದ ಏನೋ ಆಗ್ತಿದೆ ಕಣೋ. ಬೆನ್ನಲ್ಲಿ ಶರ್ಟೆಲ್ಲ ನೆಂದೋಗ್ಬಿಟ್ಟೈತೆ. ಆಯಿಂಟ್ಮೆಂಟಾ? ಬ್ಲಡ್ ಥರ ಬಂದೈತದ? ಬೆನ್ನೆ ಸ್ವಲ್ಪ ಸೊಟ್ಟು ಹೋಗಿರೋ ಥರ ಕಣೋ ನಿಂದು. ಪಾಪ ಇವನು ಕಾಲೇಜ್ ಓದೋ ಟೈಮಲ್ಲೇ ಆಕ್ಸಿಡೆಂಟ್ ಆಗೋಯ್ತಂತೆ. ಇವನ ಫ್ರೆಂಡ್ಸು ಇವನ ಜೊತೆನೇ ಸತ್ತೋಗಿದ್ದಾರೆ. ಸೊ ಅದೆಲ್ಲ ಹೇಳಿದಾಗ ನನಗೆ ಭಯನೇ ಆಯಿತು ನಿಜವಾಗ್ಲೂ. ಸೈಡ್ ಹಾಕೊಳೋ ವಿಂಗ್ಸು. ಲಾಕ್ ಐತೆ ಅಲ್ಲಿ, ಲಾಕ್ಗೆ ಹಾಕೋಬೇಕು, ಇಲ್ದಿರ ವೀಲ್ ಟಚ್ ಆಗ್ತದೆ. ಹಾಂ, ವೀಲ್ ಸ್ವಲ್ಪ ಹಂಗೆ ಹತ್ಸ್ಬೇಕು. ಏಯ್, ವೀಲ್ ಚೇರ್ ತಳ್ಳಕ್ಕೆ ಹೊಳ್ತಿಲ್ವೋ? ಲೇ, ನೀನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಹಂಗೆ ಅನಿಸ್ತೈತೆ. ನೀನು ಕಾಲು ಹಿಂದಕ್ಕೆ ಎಳ್ಕೋಬೇಕು, ಗಾಡಿ ತಗ್ಲುತ್ತೆ. ನೀನು ಉದ್ದ ಇರೋಕ್ಕೂ ಅದಕ್ಕೂ ಹಿಂದಕ್ಕೆ ಎಳ್ಕೋ ಸ್ವಲ್ಪ. ಹಂಗೆ ನೀಟಾಗಿ ಕೂರ್ಸ್ಕೋ. ಹಂಗೆ ಹಂಗಿದ್ರೆ ಓಕೆ. ಇದನ್ನು ಪುಟ್ರೆಸ್ಟ್ ಹೊಡಿತೈತೆ. ನೀನು ಉದ್ದ ಬೇರೆ ಇದೆಯಾ ನಿನ್ನ ಗಾಡಿ. ನನ್ನ ಗಾಡಿ ಅಟ್ಯಾಚ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಮಾಡ್ತಾರೆ, ನಿನಗೆ ಉದ್ದ ಹೈಟ್ ನೋಡ್ಕೊಂಡೆ ಮಾಡೋದವರು ಗಾಡಿ ಮೆಜರ್ಮೆಂಟು. ನೀನು ಈ ಥರ ಒಂದೊಂದು ಚೂರು ತಳ್ಳೋಕ್ಕೂ ಕಷ್ಟಪಟ್ರೆ ದೇವರ ಗತಿ. ಹೆಂಗೆ ಆ್ಯಕ್ಟಿವ್ ಆಗಿರಬೇಕು. ಲಾಕ್ ಕೂತಿದ್ಯಾ? ಲಾಕ್ಗೆ ಅಂತ ಹೇಳೋ ನೋಡು. ಲಾಕ್ ಕೂರ್ಸು. ಎತ್ತು ಈಗ, ಎತ್ತು ಮೇಲಕ್ಕೆ. ಹಾಂ, ಎತ್ತು. ಲಾಕ್ ಆಗೈತಾ? 2 ಕರೆಕ್ಟಾಗಿ ಕೂತವ. ನೀವು ನೋಡ್ಕೋಬೇಕು. ನಾನು ಹತ್ತಕ್ಕೆ ಬರೋಕ್ಕಾಗಲ್ವಲ್ಲ, ಬೆಡ್ ಮೇಲಿದ್ದೀನಿ. ಹಂಗೆ ಮೇಲೆ ಕಕ್ಕೋ ಇವಾಗ ಅದನ್ನ. ಹಾಂ, ಅಷ್ಟೇ. ಕ್ಲೋಸ್ ಆಯ್ತು ಬಿಡು. ಅಷ್ಟೇ, ಇನ್ನೇನಿಲ್ಲ. ಗ್ಯಾಪಾ? ಯಾವ ಗ್ಯಾಪು ಇಲ್ಲ ಕಣೋ. ಸೌಂಡ್ ಬತ್ತೆ ಟಣ್ಣಂತ. ಟಕ್ಕಂತ ಅಂದ್ರೆ ಲಾಕ್ ಆಗೈತೆ. ಆನ್ ಮಾಡು. ಕೀ ಎಲ್ಲ ಐತಪ್ಪ. ಅದೇ ಕೀ ಎಲ್ಲ ಐತೆ. ಬಂದು ಟೇಬಲ್ ಹತ್ರ ನೋಡಿ. ಅಲ್ಲೇ ಇದು ಅಡುಗೆ ಸೆಲ್ಫ್ ಕಲ್ ಮೇಲೆ ಐತೆ ನೋಡು, ಸೆಂಟ್ರಲ್ಲಿ. ರೋಡ್ ಇರೋ ಕಡೆ ಹೋಗು. ಈ ಗೇಟಲ್ಲಿ ಬೇಡ, ಈ ಗೇಟ್ ಡೌನ್ ಐತೆ, ಬಿದ್ದೋಗ್ಬಿಡ್ತೀಯ. ಆ ಕಡೆ ಹೋಗು, ರೈಟ್ ಸೈಡು. ಗೇಟು ಚಿಕ್ಕ ಗೇಟಲ್ಲಿ ನಿಂಗೆ ಓಡ್ಸಕ್ಕೆ ಬಂದಿಲ್ಲ ಅಂದರೆ ದೊಡ್ಡ ಗೇಟು ಓಪನ್ ಮಾಡ್ಕೊ. ಸ್ಪೀಡು 3ರಲ್ಲಿ ಇಡಬೇಡ, ಸ್ಪೀಡಾಗಿ ಹೋಗ್ಬಿಡ್ತೈತೆ. 2ರಲ್ಲೇ ಮೇಂಟೈನ್ ಮಾಡು. ಫಸ್ಟು 1ರಲ್ಲಿ ಹೋಗು, ಆಮೇಲೆ 2ಕ್ಕೆ ತಗೋ. ಚಾರ್ಜ್ ಐತೆ, ಅಲ್ಲೇ ತೋರಿಸುತ್ತಲ್ಲ. ಹಾಂ, ಇವಾಗ ಒಂದು ಸ್ವಲ್ಪ ಮೂವ್ ಮಾಡು. ಮುಂದಕ್ಕೆ ಹೋಗಿ ಕೂತ್ಕೊಂಡು ಹುಷಾರು. ಬ್ರೇಕ್ ತೆಗಿ, ಈ ಕಡೆ ಬ್ರೇಕು ತೆಗಿ. ಟೈಟ್ ಐತೆ ಅದು, ಪೂರ್ತಿ ತೆಗಿ. ಹಾಂ, ಹಾಗೆ. ಮುಂದಕ್ಕೆ ಹೋಗ್ಬಿಟ್ಟತ್ತೋ. ಗಾಯ ಒಂದೇ ದಿನಕ್ಕೆ ಎಷ್ಟೋ ಬೆಟರ್ ಆಗಿದೆ. ಸೊ ನೋಡೋಣ, ಇನ್ನೂ 15 ದಿನ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಪೂರ್ತಿ ಬೆಟರ್ ಆಗ್ಬೋದು. ಆಯಿಂಟ್ಮೆಂಟು ಬರೀ ಜೆಲ್ ಥರ ಇರುತ್ತೆ, ನೋಡಿದ್ರೆ ಫುಲ್ಲು ಟ್ರಾನ್ಸ್ಪರೆಂಟು. ಅಯ್ಯೋ, ಕಾಣಿಸ್ತಾ ಇಲ್ಲ ಎಲ್ಲ ಹಾಕ್ಬೇಕಂತ. ಸೊ ಇದು ಹಾಕಿದ್ಮೇಲೆ ಒಂಚೂರು ಬೆಟರ್ ಆಗ್ತಿದೆ. ಇದ್ರ ಡ್ರೆಸ್ಸಿಂಗ್ ಕತೆ ಮುಗೀತು. ಈಗ ನೆಕ್ಸ್ಟು ಅದ್ರ ಡ್ರೆಸ್ಸಿಂಗ್ ನೋಡೋಣ ಗಾಯ ಏನಾಗಿದೆ ಅಂತ. ಈ ಥರ ಆಗಿಬಿಟ್ಟಿದೆ ಗಾಯದ ಪೊಸಿಷನು.
ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಡ್ರೆಸ್ಸಿಂಗ್ ಮಾಡಿ ಇನ್ನೊಂದು ಏನಾದ್ರು ಆಯಿಂಟ್ಮೆಂಟ್ ಹಾಕೋಣ ಅಂತ ತಗೊಂಡಿದ್ದೀನಿ. ಈಗ ಆಯಿಂಟ್ಮೆಂಟ್ ಹಾಕ್ಬೇಕು. ಕ್ರೀಮ್ ಹಾಕಿದ್ದೀನಿ ಇವಾಗ. ಹಾಂ ಸಾಕು ಬಿಡ ಅಷ್ಟೇ. ಫೀಲಿಂಗ್ ಏನು ಹೊಡಿಯಲ್ಲ ಕಣೋದು. ಅದು ಪ್ರೆಸರಾಗಿ ಮುಂದಕ್ಕೆ ಮೂವ್ ಹೋಗೋಕ್ಕೆ ಆ ಥರ ಸೌಂಡ್ ಬರೋದು. ಹಾಂ ವೀಲಿಂಗ್ ಅಲ್ಲ ಅದು. ಇಲ್ಲ ಇಲ್ಲ, ನಾನು ಮಾಡಿರೋ ಫಸ್ಟ್ ರಾಕಿ ಇವನಿಗೆ ಫಸ್ಟ್ ಕಟ್ಟಿದ್ದು. ಏನಾದ್ರು ಮಾತಾಡ್ತಾನೆ. ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀವಿ, ಎಲ್ಲೆಲ್ಲಿ ಸಿಕ್ಕಿದೋ ಅಂತ ಎಲ್ಲ ಹೇಳೋ ಒಂದೆರಡು ಮಾತಲ್ಲಿ. 2 ವರ್ಷ ಬಿಟ್ಟು ಬಂದಿದ್ದೀವಪ್ಪ. ಹಾಂ ಇವಾಗ ಮೀಟ್ ಆಗಿರೋದು ನೋಡಿ ಖುಷಿ ಆಯಿತು. ರಾಖಿ ಬೇರೆ ಕಟ್ಟಿದ್ದೀರಾ. ಗಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಗಾಡಿ ಸೂಪರ್. ಗಾಡಿ ತುಂಬ ಖುಷಿ ಆಯಿತು. ನೆಕ್ಸ್ಟು ತಗೋತಾ ಇದೆಯಲ್ಲ ಅದ್ರ ಬಗ್ಗೆ ಹೇಳು. ನೆಕ್ಸ್ಟ್ ಇನ್ನೊಂದು 2 ತಿಂಗಳು ಬುಕ್ ಮಾಡ್ತೀನಿ. 2 ತಿಂಗಳು ಬರೋದು ತಗೊಂಡು ಓಡಿಸೋದೆ. ಹಾಂ ಓಕೆ ಓಕೆ. ಇದೆಲ್ವ ನಾಯಿ ಮೂಸ್ ನೋಡ್ತಾ ಇದ್ದೀವಿ ಒಂದು. ಅದು ಅಭ್ಯಾಸ ಆಗ್ಬಿಟ್ಟೈತೆ. ನಾನು ವೀಲ್ ಚೇರ್ ಬೈಕ್ ನೋಡಿದ್ರೆ ಓಡ್ ಬರ್ತಾ ಇರ್ತದೆ ಹಿಂದೆ. ಇದೇನೋ ಒಳಗಡೆ ಬಂದಿರ್ತಾರ. ಹಾಂ ಅದು ಗೇಟ್ ತೆಗ್ದಿತ್ತೇನೋ, ಅದಕ್ಕೆ ಓಡ್ ಬಂದೈತೆ ಒಳಗಡೆ. ಅಯ್ಯೋ ಇದಂತೂ ಮೇಲೆ ಬಿಟ್ಬಿಡ್ತೈತೆ. ಬರ್ಬಿಡ ಹೋಗು ನೀನು, ಸರಿಗಿಲ್ಲ. ಅಯ್ಯೋ ನೆನ್ನೆ ಅಂತೂ ಮಕ್ಕಳಿಗೆ ಹೊಡ್ಬಿಡ್ತು. ಸರಿಯಾಗಿ ಬಿಟ್ಟೇ ಹೇಳ್ದ. ಮೇಲೆ ಬಿಸ್ಕೆಟ್ ಹಾಕ್ತೀನಿ ಅಂತ ಗೊತ್ತು ತಾನೆ, ಆದ್ರೂ ಮೇಲೆಲ್ಲ ಬೀಳ್ತೈತೆ ಬಂದು. ನನ್ನ ಕೈ ಬೇರೆ ನೋವಾಗಿರೋದು ಪತ್ಕೊ ತಳ್ಳಕ್ಕಾಗಲ್ಲ. ಒಂದೆರಡು ಬಿಟ್ಟಾದ್ಮೇಲೆ ಸುಮ್ಮನೆ ಆಯಿತು. ದಿನ ಅಭ್ಯಾಸ ಆಗ್ಬಿಟ್ಟೈತೆ. ಒಂದು ಕಡೆ ಅಯ್ಯೋ ಅನ್ಸ್ತದೆ, ಇನ್ನೊಂದು ಕಡೆ ಇಲ್ಲ ಅಂದ್ರೆ ಮೇಲೆ ಬೀಳ್ತೈತಲ್ಲ. ಅಯ್ಯೋ ಇದೊಂದೇ ಅಲ್ಲ, ಅವೆರಡು ಜೊತೆ ಸೇರ್ಕೊಂಡಿದ್ದಾವೆ. 3 ತಗೊಂಡು ಬರೋದು, ಎಲ್ಲ ತಗೊಂಡೋಗಿ ಚಪ್ಪಲಿನೆಲ್ಲ ಇದು ಮಾಡೋದು. ಎಂಥ ಹೊಸ ಚಪ್ಪಲಿ ಮೊನ್ನೆ ಈಗ 1 ವಾರದ ಹಿಂದೆ ಅನ್ಸುತ್ತೆ, ಯಾವುದೋ ಹೊಸ ಚಪ್ಪಲಿ ತಗೊಂಡು ಬಂದಿಲ್ಲ, ಎಲ್ಲ ಕಡಿತಾ ಬಿದ್ದಿತ್ತು. ಬಾಮ ಇದು ಯಾವತ್ತಿಂದ ಬಂದೇ ಇಲ್ಲ. ಇದು ಎಷ್ಟು ಚೆನ್ನಾಗೈತೆ. ನೀನು ನೀರು ಕುಡಿಬೇಕು ಅನಿಸ್ತೈತೆ ಪಾಪಚೀರಿ. ಓನಮ್ಮ ಇಂಥ ಕರುಣೆ ಸಿಕ್ಕಿರಲಿಲ್ಲ ಇಲ್ಲಿವರೆಗೂ ನನಗೆ. ಎಷ್ಟು ಚೆನ್ನಾಗೈತೆ. ಮುತ್ಕೊಡೋಣ ಅಂದ್ರೆ ಆಗಲ್ವೇ? ಬಾಯಲ್ಲಿ ಮುತ್ಕೊಟ್ಬಿಡ್ತೀನಿ ಒಂದೇ ಒಂದು. ಕಾರ್ ಬರ್ತೈತೆ. ಬಾ ಈ ಕಡೆ ಬಾ, ಈ ಕಡೆ ಬಾ. ಕಾರ್ ಬರ್ತೈತೆ. ಬಾಮ ಯಾಕೆ ಯಾಕೆ ಏನಾಯ್ತು? ಮಾಡಲಿ ಬಿಡು. ಸರಿ ಬಾಯ್. ನೀನು 4 ರಾಕಿ ಒಬ್ರು ಕೇಳಿದರು. ಸೊ ಕೊರಿಯರ್ಗೆ ರೆಡಿ ಇದೆ. ಈ ಇಯರಿಂಗ್ಸ್ ಒಬ್ರು ಕೇಳಿದರು. ಸೊ ರೆಡಿ ಇದೆ ಇದು. ಮತ್ತು ಹಾಕೊಂಡು ತೋರಿಸೋಣ ಅಂದರೆ ಮತ್ತೆ ಕಿವಿಗೆ ಹಾಕೊಂಡು ತೆಗಿಯೋ ಹೊತ್ತಿಗೆ ಟೈಮ್ ಆಗ್ತೈತೆ. ಫೋನ್ ಬೇರೆ ಚಾರ್ಜ್ ಖಾಲಿಯಾಗ್ಬಿಟ್ಟೈತೆ. ಮತ್ತು ಇದು ಬಿಚ್ಬಿಟ್ಟು ಹಾಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಹಿಂಗೆ ಮೇಲೆ ತೋರಿಸ್ಬಿಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಈ ಕಿವಿಗೆ ತೋರ್ಸೋಕೆ ಕಷ್ಟ ಆಗುತ್ತೆ. ಈ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹಾಕೊಂಡು ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬರು ಕೆಲಸದವ್ರನ್ನ ಹುಡುಕ್ತಾ ಇದ್ದೆ. ಸೊ
ನಾನು ಸಬ್ಸ್ಕ್ರೈಬರ್ ಒಬ್ರಿಗೆ ಹೇಳಿದ್ದೆ ಏನಾದ್ರು ಕಳಿಸಿ ಅಂತ. ಅವ್ರು ನಮ್ಮ ಮನೆ ನೋಡ್ಕೊಂಡು ಹೋಗಿ ಬಂದಿದ್ರು. ಸೊ ಹಂಗೆ ನನಗೆ ಒಂದಷ್ಟು ಹೆಲ್ಪ್ ಮಾಡ್ತಾಯಿದ್ರು ಎಲ್ಲನೂ ಜೋಡಿಸೋದಕ್ಕೆ. ಎಲ್ಲ ಬ್ಯಾಗಲ್ಲಿತ್ತು, ಎಲ್ಲ ಐಟಮ್ಸ್ನ ತೆಗೆದು ಈ ಬಾಕ್ಸ್ಗೆ ಪ್ಯಾಕಿಂಗ್ ಮಾಡಿದ್ರು. ಒಂದಷ್ಟು ಪ್ಯಾಕಿಂಗ್ಸ್ ಎಲ್ಲ ಕಿತ್ತು ಹಾಳು ಮಾಡಿಬಿಟ್ಟಿದ್ರು ಸ್ಟಾಲಲ್ಲಿ. ಸೊ ನೀಟಾಗಿ ಜೋಡಿಸ್ಕೊಟ್ಟು ಹೋದ್ರು ಅವ್ರು 3 ಜನ. ಸೊ ಏನಪ್ಪ ಗೊತ್ತಿಲ್ಲ, ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ಅನಿಸ್ತೈತೆ ನನಗೆ. ಯಾಕಂದರೆ ನಾನು ಇರೋ ಸಿಚುವೇಶನ್ಗೆ ಇವಾಗ ಮಾಡ್ಕೊಳಕ್ಕಂತೂ ಆಯ್ತಿರಲಿಲ್ಲ. ನೆಕ್ಸ್ಟ್ 28ಗೆ ಸ್ಟಾಲ್ ಇದೆ ಶಿವಮೊಗ್ಗದಲ್ಲಿ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ ಒಂದಷ್ಟು ಐಟಮ್ಸ್ ಇಟ್ಕೊಂಡು. ಸೊ ಅಲ್ಲಿವರೆಗೂ ನಾನು ಕಾಲು ಸುಧಾರಿಸ್ಕೋಬೇಕು. ಒಬ್ಬರು ಕೇಳಿದರು, ಸೊ ಇದನ್ನು ಕಳಿಸ್ಬೇಕು. ಬಟ್ ಮಂಡೇ ಕಳಿಸ್ಬೇಕು, ನಾಳೆ ರಜೆ ಇರೋದ್ರಿಂದ. ಇನ್ನೂ ಅನ್ನ ಮಿಕ್ಕಿತ್ತು, ಒಂದಷ್ಟು ಸಾಂಬಾರು ಮತ್ತು ಇದನ್ನು ಹಾಕ್ಬಿಟ್ಟು ನಾಯಿಗೆ ತೊಗೊಂಡು ಹಾಕ್ತೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ. ಆದಷ್ಟು ಫುಡ್ ವೇಸ್ಟ್ ಆಗೋದನ್ನು ನಾಯಿಗಳಿಗೆ ಹಾಕಿ ಮೂಕ ಪ್ರಾಣಿಗಳಿಗೆ ಒಂದು ಹೆಲ್ಪ್ ಅಂತ ಸಿಗುತ್ತೆ ನಮ್ಮ ಕಡೆಯಿಂದ.